ಅಲ್ಲಿ ಸಮಸ್ಯೆಗಳ ಅನಾವರಣ ಆಗಬೇಕಿತ್ತು. ಕಷ್ಟಗಳನ್ನು ಡಿಸಿಎಂ ಬಳಿ ಹೇಳ್ಕೊಳ್ಬೇಕು ಅಂತ ನೂರಾರು ಜನರು ಬಂದಿದ್ರು. ಇನ್ನೇನು ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಅನ್ನುವಷ್ಟರಲ್ಲಿ ಎಲ್ಲಿಂದಲೋ ಕಂಡ ಕರಿ ಟೋಪಿ ಇಡೀ ವಾತಾವರಣವನ್ನೇ ಹಾಳು ಮಾಡ್ತು. ಅಷ್ಟಕ್ಕೂ ಆ ಗೊಂದಲಕ್ಕೆ ಕಾರಣವಾಗಿದ್ದು ಡಿಸಿಎಂ ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮ. ಬೆಂಗಳೂರು ನಡಿಗೆ ವೇದಿಕೆಯಲ್ಲಿ ಕರಿ ಟೋಪಿ ಎಂಎಲ್ಎ ಫೈಟ್. ಆರ್ಎಸ್ಎಸ್ ಗಣಾಧಾರಿ ವೇಷದಲ್ಲಿದ್ದ ಮುನಿರತ್ನಗೆ ವೇದಿಕೆ ಮೇಲೆ ಗುನ್ನ. ಏಯ್ ಕರಿ ಟೋಪಿ ಶಾಸಕ ಬಾ ಎಂದ ಕನಕಪುರ ಬಂಡೆ. ಡಿಕೆಶಿ ಮಾತಿನಿಂದ ಸಿಟ್ಟಿಗೆದ್ದ ಮುನಿ, ಡೋಂಟ್ ಕೇರ್ ಎಂದ ಡಿಕೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಪಿ ಪಾರ್ಕಿನಲ್ಲಿ ಇಂದು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಡಿಕೆಶಿ ಆಯೋಜಿಸಿದ್ರು. ಎಂದಿನಂತೆ ಜೆಪಿ ಪಾರ್ಕ್ನಲ್ಲಿ ಒಂದು ರೌಂಡ್ ಹಾಕಿ ಬಂದ ಡಿಕೆ ಶಿವಕುಮಾರ್ ಇನ್ನೇನು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಬೇಕು ಎನ್ನುವಷ್ಟರಲ್ಲೇ ವೇದಿಕೆ ಬಳಿ ಬಿಜೆಪಿ ಶಾಸಕ ಮುನಿರತ್ನ ಪ್ರತ್ಯಕ್ಷವಾಗಿದ್ದಾರೆ. ಆರ್ಎಸ್ಎಸ್ ಗಣವೇಶದಲ್ಲೇ ಬಂದಿದ್ದ ಮುನಿರತ್ನನನ್ನ ಕಂಡ ಡಿಕೆಶಿ, ಏಯ್ ಕರಿ ಟೋಪಿ ಎಂಎಲ್ಎ ಇಲ್ಲಿ ಬಾ ಅಂತ ಕರೆದ್ರು. ಡಿಕೆಶಿ ಈ ಹೇಳಿಕೆಗೆ ಗರಂ ಆದ ಬಿಜೆಪಿ ಶಾಸಕ ವೇದಿಕೆ ಮೇಲೇರಿ ಡಿಸಿಎಂ ಅವರ ಕೈಯಿಂದ ಮೈಕ್ ಕಿತ್ಕೊಂಡು ಡಿಕೆಶಿ ನಡೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಇದು ಸರ್ಕಾರದ ಕಾರ್ಯಕ್ರಮವಾದ್ರೂ ಶಾಸಕನಾದ ನನಗೆ ಯಾವುದೇ ಆಹ್ವಾನ ನೀಡಿಲ್ಲ, ನನ್ನ ಫೋಟೋ ಕೂಡ ಹಾಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಮಾತಿನ ಚಕಮಕಿ ನಡುವೆಯೇ ಮುನಿರತ್ನ ಮೈಕ್ ಕಸಿದು ಹೈ ಡ್ರಾಮಾ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಧಿಕ್ಕಾರ ಕೂಗಿದ್ರಿಂದ ಗದ್ದಲ ಹೆಚ್ಚಾಯಿತು. ಈ ವೇಳೆ ಮಧ್ಯ ಪ್ರವೇಶಿಸಿದ ಪೊಲೀಸರು ವೇದಿಕೆಯಿಂದ ಮುನಿರತ್ನರನ್ನ ಆಚೆ ಕಳಿಸೋ ಕೆಲಸ ಮಾಡಿದ್ರು. ಅವ್ರ ತರ ಅಲ್ಲುಜ್ಜದೆ ಬಂದಿಲ್ಲ, ನಾನು ಸ್ನಾನನೂ ಮಾಡದೆ ಬಂದಿಲ್ಲ. ಇವತ್ತು 100ನೇ ವರ್ಷದ ಸಂಸ್ಥಾಪನಾ ದಿನ. ನಾನು ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಸಂಸ್ಥಾಪನಾ ದಿನಕ್ಕೆ ನಾನು ಇವತ್ತು ಪದಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋದು. ಅವ್ರ ತರ ನಾಟಕ ಮಾಡಕ್ಕೆ ಸೋತೋಗಿರೋನ್ ಪಕ್ಕದಲ್ಲಿ ಇಟ್ಕೊಂಡು ಸುತ್ತಕ್ಕೆ ಬಂದಿಲ್ಲ. ಪಕ್ಕದಲ್ಲಿ ಸೋತೋಗಿರೋನ್ ಇಟ್ಕೊಂಡು ಪಾದಯಾತ್ರೆ ಮಾಡೋದು ಇವ್ರ ಪ್ರಚಾರಕ್ಕೆ ಬಂದಿರೋದು. ಇವ್ರ ಕಾರ್ಪೊರೇಷನ್ ಎಲೆಕ್ಷನ್ ಪರ್ಪಸ್ ಬಂದಿರೋದು, ಪಬ್ಲಿಕ್ ಸೇವೆ ಮಾಡಕ್ಕಲ್ಲ. ನಾನು ಎಲ್ಲರನ್ನೂ ಭೇಟಿ ಮಾಡ್ತೀನಿ. ನಾನೆಲ್ಲ ಅವಮಾನ ಮಾಡಿರೋದು. ಏ ಕರಿ ಟೋಪಿ ಬಾಯಿಲೆ ಅಂತ ಅವಮಾನ ಮಾಡಿರ್ಬೋದು, ಆ ನಾಲ್ಗೆ ನಾನಲ್ಲ. ಕೊಡ್ಲಿ, ಇವತ್ತು ಎಮ್ಎಲ್ಎ ರಿಸೈನ್ ಮಾಡ್ತೀನಿ. ಕೊಡ್ಲಿ, ಇವಾಗಲೇ ರಿಸೈನ್ ಮಾಡ್ತೀನಿ. ಇವಾಗಲೇ ಎಮ್ಎಲ್ಎ ರಿಸೈನ್ ಮಾಡ್ತೀನಿ ಆಹ್ವಾನ ಇದ್ರೆ. ಹಿಂದಗಡೆ ನೋಡಿದ್ರಲ್ಲ ಫೋಟೋ ಇದೆಯಾ? ಎಂಪಿದು ಒಂದು ಫೋಟೋ ಇದೆಯಾ? ಎಮ್ಎಲ್ಎ ಇದೆಯಾ? ಇವ್ರ ಇನ್ವಿಟೇಷನ್ ಕೊಟ್ಟಿದಾರ? ಇವ್ರು ಯಾರು? ಇವರು ಫಸ್ಟ್ ಇವ್ರು ಯಾರು ಅನ್ನೋದು ಫಸ್ಟ್ ಕ್ಲಾರಿಫೈ ಆಗ್ಲಿ. ಆಹ್ವಾನ ಕೊಟ್ಟಿದ್ರು ಅಂತ ಹೇಳಿ ಇವ್ರು ಯಾರು? ಡಿಕೆ ಶಿವಕುಮಾರ್ಗೆ ಇವ್ರು ಏನಾಗಬೇಕು? ಡಿಕೆ ಸುರೇಶ್ಗೆ ಏನಾಗಬೇಕು? ಈ ಕ್ಷೇತ್ರಕ್ಕೆ ಇವ್ರು ಏನಾಗಬೇಕು ಅನ್ನೋದು ಫಸ್ಟ್ ಐಡೆಂಟಿಫೈ ಕೊಡ್ಲಿ. ಇವ್ರು ಯಾರು ಕೊಡಕ್ಕೆ? ಏನು ಶಾಸಕನ ನಡೆಗೆ ಕಾಂಗ್ರೆಸ್ ನಾಯಕರು ಟೀಕಿಸೋ ಕೆಲಸವನ್ನೂ ಮಾಡಿದ್ರು. ಜನರ ಸಮಸ್ಯೆ ಆಲಿಸೋಕೆ ಅಂತ ಡಿಕೆಶಿ ಬಂದಿದ್ರೆ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋ ಕೆಲಸ ಆಗ್ತಿದೆ. ಕಾರ್ಯಕ್ರಮ ಹಾಳು ಮಾಡಬೇಕು ಅನ್ನೋ ದುರುದ್ದೇಶದಿಂದಲೇ ಈ ರೀತಿ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಏನು ನಾಗರಿಕರ ಸಮಸ್ಯೆಗಳನ್ನ ಬಗೆಹರಿಸೋದು ಸರ್ಕಾರದ ಕರ್ತವ್ಯ. ಹೀಗಿರುವಾಗ ಸರ್ಕಾರವೇ ಜನರ ಬಳಿ ಬರುವ ಕೆಲಸ ಮಾಡ್ತಿದೆ. ವಿನಾಕಾರಣ ಟೀಕೆ ಮಾಡ್ತಿದ್ದು ಇದಕ್ಕೆ ಸೂಕ್ತ ಕಾಲದಲ್ಲಿ ಮತದಾರರು ಉತ್ತರ ಕೊಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಏನು ಕರ್ನಾಟಕ ಸರ್ಕಾರದ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಉಪಮುಖ್ಯಮಂತ್ರಿಗಳು ಆಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಇಡೀ ಏನು GBA ಆದಮೇಲೆ ಬೆಂಗಳೂರು ಉತ್ತರಕ್ಕೆ GBAಗೆ ಸಂಬಂಧಪಟ್ಟಂಗೆ JP ಪಾರ್ಕ್ನಲ್ಲಿ ಇವತ್ತು ಬೆಂಗಳೂರು ನಡಿಗೆ ಅಂತ ಹೇಳಿ ಸಾರ್ವಜನಿಕರ ಜೊತೆ ಸಮಾಲೋಚನೆಯನ್ನು ಮಾಡಬೇಕು, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ವಾಕ್ ಮಾಡಿ ಎಲ್ಲರನ್ನೂ ಕೂಡ ಭೇಟಿ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮಾಹಿತಿಯನ್ನು 2 ದಿನಗಳಿಂದಲೂ ಕೂಡ ಪೇಪರ್ನಲ್ಲಿ, ಟಿವಿಲಿ ಎಲ್ಲ ಕಡೆನೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಸರ್ಕಾರದ ವತಿಯಿಂದ ನಡೆಸ್ತಾ ಇರೋ ಕಾರ್ಯಕ್ರಮಕ್ಕೆ ಆಸ್ ಪರ್ ಪ್ರೋಟೋಕಾಲ್ ಯಾರ್ಯಾರನ್ನ ಆಹ್ವಾನಿಸಬೇಕು ಅವರೆಲ್ಲರನ್ನೂ ಕೂಡ ಆಹ್ವಾನಿಸಿದ್ದಾರೆ. ಖಂಡಿತ ಮಳೆ ನೀರು ಕಸ ರಸ್ತೆ ಈಗ ಸದ್ಯಕ್ಕೆ ಇಲ್ಲಿ ಬಂದೆಲ್ಲ ಕೇಳ್ತಾ ಇದೀವಿ, ಎಲ್ಲ ಅಟೆಂಡ್ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲಿ ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ MLAಗಳು ಕೊಡೋದು ಬೇರೆ, ಲೀಡರ್ಗಳು ಕೊಡೋದು ಬೇರೆ. ಬಟ್ ಶಾಸಕರಿಗೆ ಧ್ವನಿ ಇರಬೇಕು, ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು, ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು. ಇದೇ ನಮ್ಮ ಉದ್ದೇಶ. ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳಿರ್ತದೆ ಸಾಮಾನ್ಯವಾಗಿ, ಅವನ್ನೆಲ್ಲ ಭೇಟಿ ಮಾಡೋಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಹೌದು, ಅವ್ರು ಹೇಳಿದ್ರು 10 ವರ್ಷದಿಂದ ಪಾಪ ಗುತ್ತಿಗೆದಾರರಿಗೆ ಕಮಿಷನ್ ಕೊಡಲಿಲ್ಲ MLAಗೆ ಅಂತ ಪಾಪ ಅವ್ರು ನೋವು ಹೇಳ್ಕೊಂಡವರು.
ಏನು ಮಾಡ್ತೀರಾ ಅದನ್ನು ಫೈಟ್ ಔಟ್ ಮಾಡ್ತೀನಿ. ಡಿಸಿಎಂ ನಡೆ ವಿರೋಧಿಸಿ ಬಿಜೆಪಿಗರು ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೆಯುತ್ತಿದ್ದ ಸ್ಥಳದಲ್ಲೇ ಧರಣಿ ಕೂತು ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಸಿಎಂ ನನಗೂ ಹಾಗೂ ಆರ್ಎಸ್ಎಸ್ಗೂ ಅಪಮಾನ ಮಾಡಿದ್ದಾರೆ ಅನ್ನೋ ಟೀಕೆನೂ ಕೇಳಿ ಬರ್ತಿದೆ. ಅದೇನೇ ಇರಲಿ, ಸಾರ್ವಜನಿಕರ ಸಮಸ್ಯೆ ಬಗೆಹರಿಯೋ ಸ್ಥಳವಾಗಬೇಕಿದ್ದ ವೇದಿಕೆ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದ್ದು ಮಾತ್ರ ದುರಂತ. ಒಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.